ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅನ್ನುವಂಥ ಮಾತಿದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಋಣ ಅನ್ನುವಂಥದ್ದಿದ್ರೆ ಮಾತ್ರ ಆತ ತನ್ನ ಜೀವನದಲ್ಲಿ ಒಬ್ಬಾಕೆ ಪತ್ನಿಯನ್ನ ಅಥವಾ ಪುತ್ರರನ್ನ ಅಥವಾ ಮನೆಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಅಂತೆ. ಆ ಋಣ ಇಲ್ಲದಿದ್ರೆ ಅದು ಯಾವುದೂ ಕೂಡ ಸಿಗೋದಿಲ್ಲ. ಹಾಗಾಗಿ ಇವತ್ತು ಯಾರು ಋಣವನ್ನ ಮಾಡಿದ್ದಾರೆ ಅಂಥವರಿಗೆ ಒಂದು ಮನೆ ಸಿಗುತ್ತೆ. ಆ ಮನೆ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದನ್ನ ನೋಡುವಂತಹ ಸಮಯ. ಸೊ ಒಬ್ಬ ವ್ಯಕ್ತಿಗೆ 3 BHK ಮನೆಯನ್ನ ಗೆಲ್ಲುವಂತಹ ಸಮಯ. 8ನೇ ತಿಂಗಳ 3 BHK ಮನೆಯನ್ನ ಗೆಲ್ತಾ ಇರುವಂತಹ ಆ ಲಕ್ಕಿ ಪರ್ಸನ್ ಪುತ್ತೂರಿನ ನೇರಳಕಟ್ಟೆಯ ಗಣೇಶ್ ಅವರಿಗೆ ಹೋಗ್ತಾ ಇದೆ ಮೊದಲ 3 BHK ಮನೆ. ತುಂಬಾ ಖುಷಿ ಇದೆ. ನಾವು ಅನ್ಸಿರ್ಲಿಲ್ಲ ಇಲ್ಲಿವರೆಗೆ ನಮ್ಗೆ ಸಿಗುತ್ತೆ ಅಂತ, ಇಷ್ಟು ಜನದಲ್ಲಿ ನಮ್ಗೆ ನಾವೇ ಲಕ್ಕಿ ವಿನ್ನರ್ ಆಗ್ತೀವಿ ಅಂತ. ಬಟ್ ಇಷ್ಟು ಪ್ರಾಂಪ್ಟ್ ಆಗಿ ಲಕ್ಕಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಇದೆ. ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ಇದರಲ್ಲಿ ಆಗುತ್ತೆ ಅಂತ. ತುಂಬಾ ಹೆಮ್ಮೆ ಇದೆ ವಿಷನ್ ಇಂಡಿಯಾ ಬಗ್ಗೆ. ಫಸ್ಟ್ ಸಿಕ್ಕಿದಾಗ ನಮ್ಗೆ ಅನಲೈಸ್ ಮಾಡಕ್ಕೆ ಆಗಿಲ್ಲ ನಮ್ಗೇನ ಅಂತ ಹೇಳಕ್ಕೆ. ಯಾಕಂದ್ರೆ ಆ ಎಕ್ಸೈಟ್ಮೆಂಟ್ ಕನಸ ಅನ್ಕೊಂಡಿದೀವಿ, ಇವಾಗ ನಮ್ಗೆ ವಿನ್ನರ್ ಆಗಿದ್ದೀವಿ. ತುಂಬಾ ಖುಷಿ. ಫೋನ್ ಮಾಡಿ ಹೇಳಿದಾಗ ನಾನು ಏನಾಯೋ ಹೇಳ್ತಾನೆ ಅಂತ ನಾನು ಗೆರಗಿದ್ದೆ. ಮತ್ತೆ ಫೋನ್ ಮಾಡಿ ಕೇಳುವಾಗ ಹೌದಂತ ಹೇಳ್ತಾರೆ. ಖುಷಿಯಾಗಿತ್ತು. ನಂಬಿರ್ಲಿಲ್ಲ ಅವರು ಸಿಕ್ಕಿದೆ ಅಂದಾಗ, ಯಾರು ನಂಬಿರ್ಲಿಲ್ಲ. ಎಲ್ಲ ಜೋಕ್ ಮಾಡ್ತೀನಿ ಅಂತ ಮನೆಯವರಿಗೆ ಇರುವಾಗ, ಮನೆ ಹತ್ತಿರದವರಿಗೆ ಇರುವಾಗ ಏನು ಸುಮ್ಮನೆ ಮರ ಎಂಥದ್ದು ನಿಮಗೆ ಗೊತ್ತಿಲ್ಲ ಸುಮ್ಮನೆ ಅಂತ ರೋಗಿ ಎಲ್ಲ ಇರ್ತಾರೆ ಅಂತ ಹೇಳಿದ್ರು. ಆಮೇಲೆ ನನಗೆ ಮತ್ತೆ ಫೋನ್ ಮಾಡಿದ, ಹೌದು ಸಿಕ್ಕಿದೆ, ನಮಗೆ ಬಂತು. ನಮಗೆ ಸ್ವಲ್ಪ ತುಂಬಾ ಖುಷಿ ಆಯ್ತು. ನಮ್ಮ ಜೀವಮಾನದಲ್ಲಿ ಇದು ಹೊಸತಾಗಿ ಸಿಕ್ಕಿತ್ತು. ನಮ್ಮ ಮಗನಲ್ಲಿ ಇದು ಸಿಕ್ಕಿದೆ ಅಂದ್ರೆ ತುಂಬಾ ಖುಷಿಯಿಂದ ನಮಗೆ ಆಶ್ಚರ್ಯ ಕಂಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಸಮಯಗಳ ಕಾಲ, 8 ತಿಂಗಳುಗಳ ಕಾಲ ನಮ್ಮ ಮೇಲೆ ನಂಬಿಕೆಯನ್ನು ಇರಿಸಿ ಪ್ರತಿ ತಿಂಗಳು 1,000 ಪೇಮೆಂಟ್ ಮಾಡ್ತಾ ಇದ್ರಿ, ಯಾವುದೇ ಬಹುಮಾನ ಬರೆದಿದ್ರು ಕೂಡ. ಬಟ್ ತಮ್ಮ ತಾಳ್ಮೆ ಒಂದು ಸಾಕ್ಷಿಯಾಗಿದೆ ಇವತ್ತಿನ ಈ ವೇದಿಕೆ. ಸೊ ತಾಳಿದವನು ಬಾಳಿಯಾನು ಅನ್ನುವಂಥ ಮಾತಿನ ಹಾಗೆ ಒಂದು 3 BHK ಮನೆ ಬಂದಿದೆ. ಈ ಎಲ್ಲ ಬಹುಮಾನಗಳ ಸರ್ಕಾರಿ ವೆಚ್ಚಗಳಿಗೆ ಏನಿದೆ TDS ಅಥವಾ ಟ್ಯಾಕ್ಸ್ ರೂಪದಲ್ಲಿ ಏನೆಲ್ಲ ಪೇಮೆಂಟ್ ಮಾಡಬೇಕು ಅದನ್ನ ಗ್ರಾಹಕರೇ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ನಾವು ಕಾರ್ಯಕ್ರಮದ ಮೊದಲಿನಿಂದಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಹೇಳ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ.